ಶಿವಲಿಂಗ ಉದ್ಭವಿಸಿದ ಹಾಗೂ ಶಿವ ಪಾರ್ವತಿಯರ ವಿವಾಹ ನಡೆದ ಮಂಗಳಕರ ದಿನವೇ ಮಹಾಶಿವರಾತ್ರಿ. ಲೋಕ ಕಲ್ಯಾಣಕ್ಕಾಗಿ ಶಿವ ಹಾಲಾಹಲ ವಿಷ ಸೇವಿಸಿ ನೀಲಕಂಠನಾದ ನೆನಪಿಗಾಗಿ ಇಡೀ ರಾತ್ರಿ ಜಾಗರಣೆ. ಬಿಲ್ವಪತ್ರೆ ಅರ್ಪಣೆ, ರುದ್ರಾಭಿಷೇಕ ಹಾಗೂ ಉಪವಾಸದ ಮೂಲಕ ಶಿವನ ಕೃಪೆಗೆ ಪಾತ್ರರಾಗುವ ಭಕ್ತರು. ಶಿಶಿರ ಋತುವಿನ ಬದಲಾವಣೆಗೆ ದೇಹವನ್ನ ಸಜ್ಜುಗೊಳಿಸುವ ವೈಜ್ಞಾನಿಕ ಹಿನ್ನೆಲೆಯೂ ಈ ಹಬ್ಬಕ್ಕಿದೆ. ಪುರಾಣಗಳ ಪ್ರಕಾರ ಶಿವರಾತ್ರಿ ಅಂದರೆ ಮಂಗಳಕರ ರಾತ್ರಿ. ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ಶ್ರೇಷ್ಠ ಅನ್ನೋ ಜಗಳ ನಡೆದಾಗ ಶಿವ ಅಗ್ನಿ ಕಂಬದ ರೂಪದಲ್ಲಿ ಪ್ರಕಟವಾಗಿ ಇಬ್ಬರ ಅಹಂಕಾರವನ್ನ ಮುರಿದ ದಿನವಿದು. ಲಿಂಗ ರೂಪಿಯಾಗಿ ಶಿವದರ್ಶನ ನೀಡಿದ್ದರಿಂದ ಅಂದಿನಿಂದ ಲಿಂಗ ಪೂಜೆ ಆರಂಭವಾಯಿತು ಅಂತ ಸ್ಕಂದ ಪುರಾಣ ಹೇಳುತ್ತೆ. ಇನ್ನು ಸಮುದ್ರ ಮಂಥನದ ವೇಳೆ ಉದ್ಭವಿಸಿದ ವಿಷವನ್ನ ಶಿವ ಕುಡಿದಾಗ ಅದು ಹೊಟ್ಟೆ ಸೇರದಂತೆ ಪಾರ್ವತಿ ದೇವಿ ಗಂಟಲಲ್ಲೇ ತಡೆದಿದ್ದಳು. ಆ ವಿಷದ ಪ್ರಭಾವ ತಗ್ಗಿಸಲು ದೇವತೆಗಳೆಲ್ಲ ಅಂದು ರಾತ್ರಿ ಶಿವನ ಭಜನೆ ಮಾಡಿ ಆತನನ್ನ ಎಚ್ಚರವಾಗಿರಿಸಿದ್ರು. ಅದೇ ಶಿವರಾತ್ರಿಯ ಜಾಗರಣೆಯ ಸಂಪ್ರದಾಯ. ಶಿವರಾತ್ರಿಯಲ್ಲಿ ಬಿಲ್ವಪತ್ರೆ ಪೂಜೆಗೆ ವಿಶೇಷ ಮಹತ್ವವಿದೆ. ಬೇಡನೊಬ್ಬ ಕಾಡಿನಲ್ಲಿ ಬೇಟೆ ಸಿಗದೆ ಮರವೇರಿ ಕುಳಿತಾಗ ತನಗೆ ಅರಿವಿಲ್ಲದಂತೆಯೇ ಬಿಲ್ವಪತ್ರಗಳನ್ನು ಕೆಳಗಿದ್ದ ಲಿಂಗದ ಮೇಲೆ ಹಾಕಿದ್ದಕ್ಕೆ ಶಿವ ಪ್ರಸನ್ನನಾಗಿ ಆತನಿಗೆ ಮುಕ್ತಿ ನೀಡಿದ್ದ ಅನ್ನೋ ಕಥೆ ನಮಗೆಲ್ಲ ಗೊತ್ತೇ ಇದೆ. ಶಿವ ಅಲಂಕಾರ ಪ್ರಿಯನಲ್ಲ, ಆತ ಅಭಿಷೇಕ ಪ್ರಿಯ ಮತ್ತು ಭಕ್ತಿ ಪ್ರಿಯ. ಸ್ಮಶಾನದಲ್ಲಿ ಭಸ್ಮ ಲೇಪಿಸಿಕೊಂಡು ಕುಳಿತುಕೊಳ್ಳುವ ಆ ಸರಳ ಜೀವಿಗೆ ಬಿಲ್ವಪತ್ರೆ ಅರ್ಪಿಸಿ ಓಂ ನಮಃ ಶಿವಾಯ ಅಂದರೆ ಸಾಕು, ಆತ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾನೆ ಅನ್ನೋದು ಭಕ್ತರ ನಂಬಿಕೆ. ಶಿವರಾತ್ರಿ ಆಚರಣೆಯ ಹಿಂದೆ ಅದ್ಭುತ ವೈಜ್ಞಾನಿಕ ಕಾರಣವೂ ಇದೆ. ಈ ಸಮಯದಲ್ಲಿ ಚಳಿಗಾಲ ಮುಗಿದು ಬೇಸಿಗೆ ಕಾಲ ಆರಂಭ ಆಗುತ್ತೆ. ಈ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ನೆಗಡಿ, ಕೆಮ್ಮು, ಶೀತದಂತಹ ಸಮಸ್ಯೆಗಳನ್ನು ತಡೆಯಲು ಬಿಲ್ವಪತ್ರೆ ವಾಸನೆ ಮತ್ತು ಶಿವಲಿಂಗಕ್ಕೆ ಮಾಡುವ ಜಲ ಅಭಿಷೇಕದಿಂದ ಹೊರಹೊಮ್ಮುವ ಶಕ್ತಿ ನಮಗೆ ಸಹಾಯ ಮಾಡುತ್ತೆ. ಉಪವಾಸ ಮಾಡೋದ್ರಿಂದ ದೇಹದ ಜೀರ್ಣಾಂಗ ವ್ಯೂಹಕ್ಕೂ ವಿಶ್ರಾಂತಿ ಸಿಕ್ಕರೆ, ಜಾಗರಣೆ ಮಾಡೋದ್ರಿಂದ ಆಲಸ್ಯ ಮತ್ತು ಅಜ್ಞಾನದಂತಹ ತಮೋಗುಣಗಳಿಂದ ಹೊರಬರಲು ಸಾಧ್ಯವಾಗುತ್ತೆ ಅನ್ನೋದು ಹಿರಿಯರ ಮಾತು. ಶಿವರಾತ್ರಿಯಂದು 4 ಯಾಮಗಳ ಪೂಜೆ ಅತ್ಯಂತ ಶ್ರೇಷ್ಠ. ಸಂಜೆ 6ರಿಂದ ಮುಂಜಾನೆ 6ರವರೆಗೆ ಪ್ರತಿ 3 ಗಂಟೆಗೊಮ್ಮೆ ಪಂಚಾಮೃತ ಅಭಿಷೇಕದೊಂದಿಗೆ ರುದ್ರಪಠಣ ನಡೆಯುತ್ತೆ. ಮೊದಲ ಯಾಮದಲ್ಲಿ ಹಾಲು, 2ನೇಯದರಲ್ಲಿ ಮೊಸರು, 3ನೇಯದರಲ್ಲಿ ತುಪ್ಪ ಹಾಗೂ 4ನೆಯ ಯಾಮದಲ್ಲಿ ಜೇನುತುಪ್ಪದಿಂದ ಶಿವನನ್ನ ಅಭಿಷೇಕ ಮಾಡಲಾಗುತ್ತೆ. ರುದ್ರ ನಮಕ ಚಮಕಗಳ ಪಠಣದಿಂದ ವಾತಾವರಣದಲ್ಲಿ ಪಾಸಿಟಿವ್ ಎನರ್ಜಿ ಸೃಷ್ಟಿಯಾಗುತ್ತೆ. ಕಾಶಿ, ರಾಮೇಶ್ವರದಿಂದ ಹಿಡಿದು ನಮ್ಮೂರಿನ ಶಿವ ದೇಗುಲಗಳವರೆಗೆ ಭಕ್ತ ಸಾಗರವೇ ಹರಿದು ಬರುತ್ತೆ. ಮದುವೆಯಾಗದ ಹೆಣ್ಣು ಮಕ್ಕಳು ಶಿವನಂತಹ ಪತಿಗಾಗಿ ಬೇಡಿದರೆ, ಮುತ್ತೈದೆಯರು ತಮ್ಮ ಪತಿಯ ಆಯಸ್ಸು ಮತ್ತು ಆರೋಗ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ಶಿವರಾತ್ರಿಯ ಮರುದಿನ ಮಡಿಯಿಂದ ಪಾರಣೆ ಮಾಡಿ ತಂಬಿಟ್ಟಿನಂತಹ ಸಿಹಿ ತಿನಿಸುಗಳನ್ನು ತಯಾರಿಸಿ ದೇವರಿಗೆ ನೈವೇದ್ಯ ಅರ್ಪಿಸೋದು ವಾಡಿಕೆ. ಆಡಂಬರ ಬಯಸದ ಆ ಭೋಲೆನಾಥನಿಗೆ ಪ್ರಾಮಾಣಿಕ ಭಕ್ತಿಯೇ ಪರಮೌಷಧ. ಇಂದ್ರಿಯಗಳನ್ನು ನಿಗ್ರಹಿಸಿ ಮನಸ್ಸನ್ನು ಶಿವನಲ್ಲಿ ಅರ್ಪಿಸಿದರೆ ಎಂತಹ ಕಷ್ಟಗಳು ದೂರವಾಗುತ್ತವೆ ಅನ್ನೋದು ಆಸ್ತಿಕರ ಬಲವಾದ ವಿಶ್ವಾಸ. ಒಟ್ಟಿನಲ್ಲಿ ಮಹಾಶಿವರಾತ್ರಿ ಕೇವಲ ಒಂದು ಧಾರ್ಮಿಕ ಆಚರಣೆಯಲ್ಲ, ಅದು ಮನುಷ್ಯನನ್ನ ಆಧ್ಯಾತ್ಮದತ್ತ ಕರೆದೊಯ್ಯುವ ದಿವ್ಯ ಹಾದಿ. ಸರಳತೆ ಮತ್ತು ಸತ್ಯದ ಸಂಕೇತವಾಗಿರೋ ಶಿವನನ್ನ ನೆನೆಯುತ್ತಾ ಲೋಕದ ಸಕಲ ಸಂಕಷ್ಟಗಳು ದೂರವಾಗಲಿ ಅಂತ ಪ್ರಾರ್ಥಿಸೋಣ. ಅಜ್ಞಾನದ ಕತ್ತಲನ್ನ ಕಳೆದು ಸುಜ್ಞಾನದ ಬೆಳಕನ್ನ ನೀಡುವ ಆ ಪಾರ್ವತಿ ಪತಿ
ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ನೀಡಿ ಸಲಹಲಿ.